ಬಾರಿಯ ದಸರಾ ಉದ್ಘಾಟಿಸಿದ್ದು ನನ್ನ ಜೀವನದ ಅತ್ಯಂತ ಗೌರವಯುತ ಸಮಯ ಅಂತಕ್ಕಂಥ ಅಭಿಪ್ರಾಯವನ್ನು ದಸರಾ ಉದ್ಘಾಟಕಿ ಬಾನು ಮುಷ್ತಾಕ್ ಅವರು ಇವತ್ತು ಮಾತನಾಡ್ತಾ ಹೇಳಿದರು. ಮೈಸೂರಿನಲ್ಲಿ ಕಳೆಗಟ್ಟಿದೆ ದಸರಾ ವೈಭವ. ಇವತ್ತಿನಿಂದ ನವರಾತ್ರಿ ಆರಂಭ. ಕೆಲವೇ ಕ್ಷಣಗಳಲ್ಲಿ ಅರಮನೆಯಲ್ಲಿ ಖಾಸಗಿ ದರ್ಬಾರ್ ಕೂಡ ಆರಂಭವಾಗುತ್ತೆ. ಚಾಮುಂಡಿ ಬೆಟ್ಟದಲ್ಲಿ ರಾಜವಂಶಸ್ಥ ಯದುವೀರ್ಗೆ ಕಂಕಣ ಧಾರಣೆ, ಸವಾರಿ ತೊಟ್ಟಿಗೆ ಆಗಮಿಸಲಿದೆ ಪಟ್ಟದ ಆನೆ, ಕುದುರೆ, ಹಸು, ಎಲ್ಲದಕ್ಕೂ ಕೂಡ ಪೂಜೆ ನೆರವೇರುತ್ತೆ. ಮೈಸೂರಿನಲ್ಲಿ ಇವತ್ತಿನಿಂದ ಒಂದು ಕಡೆ ಸರ್ಕಾರದ ದಸರಾ ಕೂಡ ವಿದ್ಯುಕ್ತವಾದ ಉದ್ಘಾಟನೆ ಕಂಡಿದೆ, ಮತ್ತೊಂದು ಕಡೆ ಅರಮನೆ ಹೊತ್ತಿಗಿಂದ ಆಗ್ತಕ್ಕಂಥದ್ದು ಅಲ್ಲಿ ಇವಾಗ ಕಾರ್ಯಕ್ರಮಗಳು ನಡೀತಾ ಇದೆ. ಜಿ ಟಿ ದೇವೇಗೌಡರು ಮಾತನಾಡ್ತಾ ಇದ್ದಾರೆ, ನೋಡೋಣ. ಮಂಗಳಾರತಿ ಮಾಡಿದ್ದಾರೆ, ಪುಷ್ಪಾರ್ಚನೆ ಮಾಡಿದ್ದಾರೆ. ನಾನು ನಂಬಿದ್ದೇನೆ, ತಾಯಿ ಆಶೀರ್ವಾದ ಇದೆ, ನಮ್ಮನ್ನು ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ದಾರೆ. ಇದ್ಯಾವತ್ತು ಕೂಡ ಭಕ್ತರ ಮನಸ್ಸಿಗೆ ನೋವಾಗಬಾರ್ದು. ಗೊತ್ತಿಲ್ಲದೆ ಇರತಕ್ಕಂಥ ಜನಗಳಿಗೆ ಈ ರೀತಿ ಮನಸ್ಸನ್ನು ಹೇಳಿದ್ರೆ ಕೆಲವರು ಎಲ್ಲರೂ ಕೂಡ ವಿದ್ಯಾವಂತರಲ್ಲ, ಎಲ್ಲರೂ ಸಾಹಿತಿಗಳಲ್ಲ. ಅದರಿಂದ ಇವತ್ತು ಅವ್ರು ಬಂದು ಏನು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಸಂತೋಷಪಡಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಚಪ್ಪಾಳೆಯ ಮೂಲಕ ಮತ್ತೊಮ್ಮೆ ತುಂಬು ಹೃದಯದ ಅಭಿನಂದನೆಯನ್ನ ಸಲ್ಲಿಸೋಣ. ಮುಖ್ಯಮಂತ್ರಿಗಳಲ್ಲಿ ನಾನು ಹೆಚ್ಚಿಗೆ ಹೇಳಕ್ ಹೋಗಲ್ಲ. ಈ ಸಾರಿ ಚಾಮುಂಡೇಶ್ವರಿ ಕ್ಷೇತ್ರ, ವರುಣಾ ಕ್ಷೇತ್ರ ಸರ್ವತೋಮುಖ ಅಭಿವೃದ್ಧಿ ಆಗ್ತಾ ಇದೆ. ಪಟ್ಟದಲ್ಲಿ ವಲ್ಲಭಾಯ್ ಪಟೇಲ್ ನಗರ ಇದೆ, ಅರ್ಧ ನಿಮಗೆ ಸೇರಿದೆ, ಅಭಿವೃದ್ಧಿ ಆಗೋಗಿದೆ. ಇನ್ನು ಅರ್ಧ ಇದೆ, ಓಡಾಡಕ್ ಆಗಲ್ಲ. ಹಾಲ್ನಳ್ಳಿ ಅರ್ಧ ಸೇರಿದೆ, ಅಭಿವೃದ್ಧಿ ಆಗೋಗಿದೆ, ಇನ್ನು ಅರ್ಧ ಆಗಿಲ್ಲ. ಈ DC ಅವ್ರು ಏನ್ ಮಾಡ್ಬಿಟ್ರು, 1 ಲಕ್ಷ ಮೂಡಾದಲ್ಲಿ 8 ವರ್ಷದಿಂದ ಯಾವುದೂ ಅಭಿವೃದ್ಧಿ ಮಾಡಲಿಲ್ಲ. ಸರ್ಕಾರದ ಆದೇಶದಿಂದ ಸ್ಟಾಪ್ ಆಗೋಯ್ತು. ಸುತ್ತ ಇರ್ತಕ್ಕಂಥ ಬಡಾವಣೆಗಳನ್ನೆಲ್ಲ ಸ್ಥಳೀಯ ಪ್ರಾಧಿಕಾರಗಳಿಗೆ ವರ್ಗಾವಣೆ ಮಾಡಿಬಿಟ್ಟಿದ್ದಾರೆ. ನೀವು 2,000 ಕೋಟಿ ಕೊಟ್ಟರು UGD ಸರ್ ಮಾಡೋಕ್ಕಾಗಲ್ಲ. ಪಾರ್ಕ್ ಇಲ್ಲ, ಕುಡಿಯೋ ನೀರಿಲ್ಲ. ಮಾದೇವಪ್ಪನವರು ನಾವು ಹೋಗಿ ಕಬ್ನಿಗೆ ಹೋಗಿ ಆ ಕಬ್ನಿಗೆ 40 MLD ನೀರು ತರಲಿಕ್ಕೆ ನೋಡ್ಕೊಂಡ್ ಬಂದಿದ್ದೀವಿ.